Hi guys, welcome back to my YouTube channel. ಆಲ್ರೆಡಿ ತಮ್ನೈಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ. ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ ಗಿರಿ ಪ್ರದಕ್ಷಿಣೆಗೆ. ನಾನು ನಮ್ಮಣ್ಣ ಮತ್ತು ನಮ್ಮ ಕಸಿನ್ ಸಿಸ್ಟರ್ಸ್ ಬರ್ತಾ ಇದ್ದಾರೆ. ಗೈಸ್ ಬಂದ್ವಿ ನಮ್ಮ ಚಿಕ್ಕಪ್ಪ ಮನೆ ಹತ್ರ ಪಿಕ್ ಮಾಡೋಕ್ಕೆ. ಚಿಕ್ಕಮ್ಮ ಹಾಯ್ ಮಾಡಿ. ಹಾಯ್. ಅವರೇ ನಮ್ಮ ಚಿಕ್ಕಪ್ಪ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಬರ್ತಾ ಇದ್ದಾರೆ ನನ್ನ ಕಸಿನ್ಸ್ ಇಬ್ಬರು. ಈಗ ಅವ್ರು ಬರ್ತಿದ್ದಂಗೆ ಪಿಕ್ ಮಾಡ್ಕೊಂಡು ಕೊಡ್ತಾ ಇರೋದು. ಬೆಂಗಳೂರು ಬಿಟ್ಟು ಆಚೆಗೆ ಬಂದರು, ಟ್ರಾಫಿಕ್. ಫೈನಲಿ ಬಂದ್ವಿ ತಿರುವಣ್ಣಾಮಲೈಗೆ. ಬಂದು ಕಾರೆಲ್ಲ ಪಾರ್ಕ್ ಮಾಡಿ ಗೋಪುರ ಹತ್ರ ಹೋಗ್ತಾಯಿದ್ವಿ, ರಾಜಗೋಪುರ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಎಲ್ಲ ಜನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಎಲ್ಲ ಹೋಗ್ತವ್ರೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಸಿಗ್ತೀನಿ. ಸಾರಿ ಗೈಸ್, ಮೈಕ್ ಆಫ್ ಆಗೋಗಿತ್ತು, ನಾನು ನೋಡ್ಕೊಂಡಿಲ್ಲ. ಹಂಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾವೇನಲ್ಲಿ ಪೂಜೆ ಎಲ್ಲ ಮಾಡಿ ವಿಭೂತಿ ಇಡಿಸ್ಕೊಂಡು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಎದುರುಗಡೆನೇ ಇನ್ನೊಂದು ಜಾಗನೂ ಇದೆ. ಅಲ್ಲಿಂದನೂ ಬೇಕಾದರೆ ನಾವು ದೀಪ ಎಲ್ಲ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಜನ ಇದ್ದಿದ್ದರಿಂದ ನಾನು ಅಲ್ಲಿ ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಫಸ್ಟು ಸಿಗೋದೇ ಇಂದಿರಾಲಿಂಗಂ ದೇವಸ್ಥಾನ. ಇವಾಗ ನೋಡಿ ಬರುತ್ತೆ, ಈಗ ನೋಡಿ ಇದೇ ದೇವಸ್ಥಾನನೇ. ಅಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ, ವೀಡಿಯೋ ಎಲ್ಲ ಮಾಡಬೇಡಿ ಅಂತಂದರು, ಅದಕ್ಕೆ ನಾನು ಮಾಡೋದಕ್ಕಾಗಲಿಲ್ಲ. ಆವಾಗಲೇ ಫಸ್ಟ್ ಹೋಗಿದ್ದು ಇಂದ್ರಲಿಂಗ, ಈಗ ಅಗ್ನಿಲಿಂಗಕ್ಕೆ ಬಂದಿದ್ದೀವಿ, ಸೆಕೆಂಡ್ ಲಿಂಗ. ಅಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇಲ್ಲಿಂದ ಒಂದು ಸ್ವಲ್ಪ ಕಾಣುತ್ತೆ. ಬಾಗಿಲು ತೆಗ್ದಿಲ್ಲ, ಬಾಗಿಲು ಹಾಕಿದ್ದಾರೆ. ಬೆಳಗ್ಗೆ ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡು, ಅಗ್ನಿಲಿಂಗಂ ಅಂತ. ಹಿಂಗೆ ಪ್ರತಿಯೊಂದು ಲಿಂಗದ ಇದ್ರ ಹತ್ರನೂ ಹಿಂಗೆ ಬೋರ್ಡ್ಸ್ ಹಾಕಿರ್ತಾರೆ, ಮತ್ತು ಮ್ಯಾಪ್ಸ್ ಎಲ್ಲ ಹಾಕಿರ್ತಾರೆ. ಅದ್ರ ಪ್ರಕಾರ ನೋಡ್ಕೊಂಡು ಹಿಂಗೆ ಜನ ಎಲ್ಲ ಹೋಗ್ತಾ ಇರ್ತಾರೆ. ಇಲ್ಲಿ ಅಗ್ನಿಲಿಂಗದಿಂದ ಮುಂದೆ ಬಂದರೆ ಇಲ್ಲಿ ಶ್ರೀ ಕಾಳಿಕಾಯಮ್ಮ ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಬಂದರೆ ಇಲ್ಲಿ ದೃಷ್ಟಿ ಎಲ್ಲ ತೆಗಿತಾರೆ. ದೃಷ್ಟಿ ಎಲ್ಲ ತೆಗೆಸ್ಕೊಬೋದು. ನೋಡಿ ಅಲ್ಲಿ ತೆಗಿತಾ ಇದ್ದಾರೆ, ಯಾರಿಗೂ ದೃಷ್ಟಿ ತೆಗೆದ್ಬಿಟ್ಟು ಹಂಗೆ ನಿಂಬೆಹಣ್ಣು ಚುಚ್ಚಿ ನಿಂಬೆಹಣ್ಣು ಹೊಡೆದಾಕ್ತಾರೆ. ಎಷ್ಟು ಜನ ದೃಷ್ಟಿ ತೆಗೆಸ್ಕೊಂಡಿದ್ದಾರೆ ನೋಡಿ. ಅಲ್ಲಿ ತ್ರಿಶೂಲಕ್ಕೆಲ್ಲ ಚುಚ್ಚಿ ಇದು ಮಾಡ್ತಾ ಇದ್ದಾರೆ. ದೇವಸ್ಥಾನ ಮೋಸ್ಟ್ಲಿ ಬಾಕ್ಲಾಕಿದ್ದಾರೆ ಅನಿಸುತ್ತೆ, ಬಾಕ್ಲಾಕಿದ್ದಾರೆ. ಆಚೆಯಿಂದನೇ ದರ್ಶನ ಮಾಡಿಕೊಂಡು ಹೋಗಬೇಕು. ನೋಡಿ ಇದೇ ದೇವಸ್ಥಾನ ಗೈಸ್. ಯಮಲಿಂಗ ಹತ್ರ ಬಂದ್ವಿ ಈಗ. ಓಹೋ, ಜನ ಸರಿಯಾಗವ್ರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ಇಲ್ಲಿ ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಒಳಗಡೆ ಹೋದರೆ ಮಿನಿಮಮ್ ಅಂದರೂ ಒಂದು 40 to 45 ಮಿನಿಟ್ಸ್ ಆಗುತ್ತೆ. ಇಲ್ಲಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನೋಡಿ ಇಲ್ಲಿ ಫುಲ್ಲು ತಣ್ಣಗಿದೆ, ಆ ಕಡೆ ಈ ಕಡೆ ಫುಲ್ಲು ಮರ, ತಣ್ಣಗಿದೆ ಹೋಗೋದಕ್ಕೆ ಗೈಸ್. ಅವಾಗಲಿಂದ ನಮ್ಮ ಅಣ್ಣ ಅದೇನೋ ಟ್ರೈ ಮಾಡು ಅಂತವನೇ. ಕೈ ಕಾಲು ನೋವು ಅದೆಲ್ಲ ಇದ್ದರೆ ಅದೇನೋ ಬೇರೆ ರಸ ಕುಡಿದ್ರೆ ಹೋಗುತ್ತಂತೆ. ಬನ್ನಿ ಟ್ರೈ ಮಾಡಿ ನೋಡೋಣ. ಗೈಸ್ ನೋಡಿ ಗೈಸ್, ಈ ಥರ ಇದೆ ಅದು, ಕಾಲು ಸೂಪ್ ಥರ, ಆದರೆ ವೆಜ್ಜು. ಸೇಮ್ ಕಾಲು ಸೂಪ್ ಥರನೇ ಅನ್ನಿಸ್ತೈತೆ, ಆದರೆ ವೆಜಿಟೇರಿಯನ್ ಕಾಲು ಸೂಪ್ ಇದು. ಬಂದರೆ ಇಲ್ಲಿ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಟ್ರೈ ಮಾಡಿ. ಪ್ರನೌನ್ಸ್ ನಂಗೆ ನಿಜ ಗೊತ್ತಿಲ್ಲ, ಕೇಳು ಬೇಡ. ಹಾಂ, ಮಡುವಟ್ಟು ಕಳ್ಳಂತೆ ಗೈಸ್. ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ. ಸುಡ್ತೈತೆ, ಬಟ್ ಆದರೆ ಸೇಮ್ ಕಾಲು ಸೂಪ್ ಟೇಸ್ಟೇ ಬರ್ತಾಯಿದೆ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿದ್ದಾರೆ. ಮಸ್ಟ್ ಟ್ರೈ. ನೆಕ್ಸ್ಟ್ ಟೈಮ್ ಬಂದರೆ ಟ್ರೈ ಮಾಡಿ, ಯಾರೂ ಮಿಸ್ ಮಾಡಬೇಡಿ. ಓಂ ನಮಃ ಶಿವಾಯ.
ನೋಡಿ ಗೈಸ್, ಈ ಥರ ಇರುತ್ತೆ ಇದು ಬೇರು ಗೈಸ್. ನೋಡಿ ಇದೆ ನೈಋತ್ಯ ಲಿಂಗಂ ದೇವಸ್ಥಾನ. ಇಲ್ಲಿ ಜನ ಇದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅದೇ ದೇವರು ಗೈಸ್. ನೋಡಿ ಅಲ್ಲಿ ಹಾಕಿದ್ದಾರೆ. ಇನ್ನು 8.6 ಕಿಲೋಮೀಟರ್ಸ್ ಪೆಂಡಿಂಗ್ ಇದೆ ನೈಋತ್ಯ ಲಿಂಗ ಆದಮೇಲೆ. ಇಲ್ಲಿಂದ ಹೋಗಬೇಕು ಇನ್ನು ಅಲ್ಲಿಗೆ. ನಿಯರ್ಲಿ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಗೈಸ್. ನೋಡಿದ್ರಿ ಅಲ್ಲಿ ಬೋರ್ಡಲ್ಲಿ ಇನ್ನು 8.6 ಕಿಲೋಮೀಟರ್ಸ್ ಇತ್ತು. ಸೊ ನಿಯರ್ಲಿ ನಾವೀಗ 6 ಕಿಲೋಮೀಟರ್ಸ್ ಗಿರಿ ಪ್ರದಕ್ಷಿಣೆ ಮುಗ್ದಿದೆ. ಇನ್ನು 8.6 ಅದು ಮುಗ್ದು ಕ್ಯೂನಲ್ಲಿ ನಿಂತ್ಕೋಬೇಕು. ಕ್ಯೂನಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ 5 to 6 hours ಆಗುತ್ತೆ. ನೋಡೋಣ ಇವತ್ತೇನಾದ್ರೂ ಸ್ಪೆಷಲ್ ದರ್ಶನ ಏನಾದರೂ ಇದ್ದರೆ. ಸ್ಪೆಷಲ್ ದರ್ಶನ ಇಲ್ಲ ಒಬ್ಬರಿಗೆ ಪರ್ ಪರ್ಸನ್ಗೆ ಏನಾದರೂ ಸ್ಪೆಷಲ್ ದರ್ಶನ ಅವೈಲಬಲ್ ಇದ್ದರೆ ಸ್ಪೆಷಲ್ ದರ್ಶನ ಹೋಗೋಣ. ಆಲ್ಮೋಸ್ಟ್ ಪೌರ್ಣಮಿ ಟೈಮಲ್ಲಿ ಏನಾದರೂ ಬಂದರೆ ಇರಲ್ವಂತೆ, ಸ್ಪೆಷಲ್ ದರ್ಶನ ಎಲ್ಲ ಕ್ಯಾನ್ಸಲ್ ಮಾಡ್ತಾರಂತೆ. ಗೊತ್ತಿಲ್ಲ, ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ನೋಡಬೇಕು, ಗೊತ್ತಾಗತ್ತೆ ಗೈಸ್. ಈಗ ವರುಣಲಿಂಗ ಹತ್ರ ಬಂದ್ವಿ. ಆವಾಗಲೇ ಸೂರ್ಯಲಿಂಗ ಹತ್ರ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ತಿರ್ಗಾ ಅಲ್ಲಿ ತುಂಬ ಜಾಸ್ತಿ ಬೆಂಡಾಗಿ ಹೋಗಬೇಕಿತ್ತು. ಈಗ ಇಲ್ಲಿ ಬಂದ್ವಿ ವರುಣಲಿಂಗ ಹತ್ರ. ನೋಡೋಣ, ಆದರೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಗೈಸ್ ಇಲ್ಲೆಲ್ಲ ಏನು ಕ್ಯೂ ನಿಂತಿದ್ದಾರೆ, ಇವರೆಲ್ಲ ಇಲ್ಲಿ ಮೋಕ್ಷ ಮಾರ್ಗ ಅಂತ ಇದೆ. ಮೋಕ್ಷ ಮಾರ್ಗದಲ್ಲಿ ಹೋಗೋದಕ್ಕೋಸ್ಕರ ಇಷ್ಟುದ್ದ ಕ್ಯೂ ನಿಂತಿರೋದು. ನೋಡಿ ಇಲ್ಲಿ ಇದೆಯಲ್ಲ, ನೋಡಿ ಇಲ್ಲಿದೆಯಲ್ಲ, ಅಲ್ಲಿ ಸಂಧಿ ಇರುತ್ತೆ. ಸಂಧಿಯಿಂದ ನುಗ್ಬಿಟ್ಟು ಬರ್ತಾರೆ ಮೋಕ್ಷ ಮಾರ್ಗದಲ್ಲಿ. ಗೈಸ್ ಫೈನಲಿ ಮುಗಿಸಿ ಗೋಪುರ ಹತ್ರ ಬರ್ತಾಯಿದ್ದೀವಿ. ನೋಡಿ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ. ಇನ್ನೇನು ಇನ್ನೊಂದು 300 ಮೀಟರ್ಸ್ ಬಂದ್ವಿ. ಈಗ ಹೋಗಿ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು. 5:30ಗೆ ಟೆಂಪಲ್ ಓಪನ್ ಆಗುತ್ತೆ. ಇವಾಗ ಟೈಮ್ ಒಂದು 4:50. ಈಗ ಹೋಗಿ ಲೈನಲ್ಲಿ ನಿಂತ್ಕೊಂಡು ದರ್ಶನ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ದರ್ಶನ ಮಿನಿಮಮ್ ಅಂದರೆ ಒಂದು 5 to 6 hours ಆಗಬಹುದು. ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ ಗೈಸ್. ಲೈನಿಂದ ಆಚೆ ಬಂದಿದ್ವಿ ವಾಶ್ರೂಮ್ಗೆ ಹೋಗೋಣ ಅಂತ. ನೋಡಿ ನಾವು ಅಲ್ಲಿ ರೈಟ್ ತೊಗೊಂಡು ಬಂದಿದ್ದು. ಇವಾಗ ಇನ್ನೂ ಅಷ್ಟು ದೂರ ಹೋಗಿ ಮುಂದೆ ಹೋಗಿ ರೈಟ್ ತೊಗೊಂಡು ಆಮೇಲೆ ಲೆಫ್ಟ್ ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡಬೇಕು. ಇನ್ನೂ ನಾವು 6:30ಗೆ ಲೈನಲ್ಲಿ ನಿಂತ್ಕೊಂಡಿದ್ದು ಮಾರ್ನಿಂಗು. ಇನ್ನೂ ಮಿನಿಮಮ್ 2-3 hours ಆಗುತ್ತೆ. ಇವಾಗ ಟೈಮ್ ಬಂದು 10 o'clock ಆಗ್ತಾ ಬಂತು. ಇನ್ನೂ 2-3 hours ಬೇಕು ನಾವು ದರ್ಶನ ಮುಗಿಸೋಕ್ಕೆ. ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಮಿನಿಮಮ್ 4 to 5 hours ಆಯಿತು ನಮಗೆ ದರ್ಶನ. ಮಾರ್ನಿಂಗ್ ಒಂದು 6:30 ಹಂಗೆ ನಿಂತಿದ್ದಕ್ಕೆ ನಮಗೆ 11:30-12 ಹಂಗೆ ಎಲ್ಲ ದರ್ಶನ ಮುಗ್ದು ನಾವು ಆಚೆ ಕಡೆ ಬಂದ್ವಿ. ಸೊ ಇದಾಗಿತ್ತು ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ವಿಡಿಯೋ.